ಈ ಕಡೆ ಗುಂಡೋರ್ಸ್ಬಿಟ್ಟು ಈ ಕಡೆ ಮಾತ್ರ ಎತ್ತಿಸ್ಬಿಟ್ಟು ಶಾರುಖ್ ಖಾನ್, ಋತಿಕ್ ರೋಷನ್, ಯಶ್ ತರ ಎಲ್ಲ ಏನ್ ಬೇಡ. ಲಾಸ್ಟ್ ಹೇರ್ ಸ್ಟೈಲ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ಬ್ಲಾಗ್ಸ್. ಏನ್ ಗೊತ್ತಾ, ಇವತ್ತು ನಮ್ಮ ಹಸ್ಬೆಂಡ್ ಹೇರ್ ಸ್ಟೈಲ್ ಮಾಡ್ಸಕ್ ಹೋಗ್ತಿದ್ದಾರೆ. ಸೊ ನಾನು ಅವರಿಗೆ ಒಂದ್ ಚಾಲೆಂಜ್ ಮಾಡಿದೀನಿ, ನಾನ್ ಹೇಳಿದ್ದೆ ಮಾಡಿಸ್ಕೊಬೇಕು ಅಂತ. ನೋಡೋಣ ಯಾವ ತರ ಮಾಡಿಸ್ಕೊತಾರೆ. ನಾನ್ ಮಾಡಿಸ್ತೀನಿ ಅಂತ ಹೇಳಿದ್ ಹೇರ್ ಸ್ಟೈಲ್ ನಾನ್ ತೋರ್ಸಿದ್ ಹೇರ್ ಸ್ಟೈಲ್ ನ ಒಪ್ಕೋತಾರ ಇಲ್ವಾ ನೋಡೋಣ. ತಪ್ಪಿ ಗುಂಡು ಹೊಡ್ಸ್ತೋ ಆಮೇಲೆ ಹೇರ್ ಸ್ಟೈಲ್ ಅಂದ್ಬಿಟ್ಟು ಗುಂಡೆಲ್ಲ ಹೊಡ್ಸಲ್ಲ, ಸುಮ್ನೆ ಇರ್ರಿ. ಆಮೇಲೆ ಲಾರಿ ನೋಡಕ್ ಆಗಲ್ಲ ನಿಮ್ನ ಗುಂಡು ಹೊಡ್ಸಿದ್ರೆ. ಅದೇ ಹೇಳ್ತಾ ಇರೋದು, ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಈ ಕಡೆ ಗುಂಡು ಹೊಡ್ಸ್ಬಿಟ್ಟು ಈ ಕಡೆ ಮಾತ್ರ ಎತ್ತಿಸ್ಬಿಟ್ಟು ಹಂಗೆ ಮಾಡ್ಸೋಣ? ಬೇಡ, ಅವೆಲ್ಲ ಬೇಡ. ಸಕ್ಕತ್ತಾಗಿ ಅನ್ಸುತ್ತೆ. ಶಾರುಖ್ ಖಾನ್, ಋತಿಕ್ ರೋಷನ್, ಯಶ್ ತರ ಎಲ್ಲ ಏನ್ ಬೇಡ. ಸಿಂಪಲ್ ಆಗಿ ಸಿಂಪಲ್ ಆಗಿ ಗೊತ್ತಿಲ್ಲಪ್ಪ. ನಾನ್ ಹೇಳಿದ್ದೆ ಆಯ್ತು. ಓಕೆ, ಡನ್. ಮಾಡ್ಸ್ಕೊಬೇಕು. ಓಕೆನಾ? ಬಟ್ ಒಂದ್ ಕಂಡೀಷನ್, ಏನು? ಕಲರ್ ಗಿಲ್ಲರ್ ಎಲ್ಲ ಹಾಕ್ಸ್ಬಾರ್ದು. ಕಲರ್ ಎಲ್ಲ ಹಾಕ್ಸಲ್ಲ. ಎಲ್ಲಿಗೆ ಹೋಗೋಣ? ಯುವರ್ ಚಾಯ್ಸ್. ಅದು ನಿಂದೇ ಚಾಯ್ಸ್. ಎಲ್ಲಿಗೆ ಹೋಗೋದು ಅನ್ನೋದೇ ನಂದೇ ಚಾಯ್ಸಾ? ಎಲ್ಲಿ ಚೆನ್ನಾಗಿದೆ ಹೇಳ್ರಿ, ಅಲ್ಲಿಗೆ ಹೋಗೋಣ. ಯಾವ್ದು? ಲೋಟಸ್ಸಿಗೆ ಹೋಗೋಣ. ಅದೇ ಹೋಗೋಣ. ನಮ್ ಜೊತೆ ನಮ್ಮ ನಾದನಿಯವರು ಬರ್ತಿದ್ದಾರೆ. ನೋಡ್ಕೊಂಬಿಡಿ. ಲಾಸ್ಟ್ ಹೇರ್ ಸ್ಟೈಲ್ ನೆಕ್ಸ್ಟ್ ನೋಡ್ತಾ ಇರಲ್ಲ. ಇವಾಗ ಹಿಂಗಿದ್ದಾರೆ, ನೆಕ್ಸ್ಟ್ ಹೆಂಗ್ ಕಾಣಿಸ್ತಾರೆ ನೋಡೋದ. ಇವ್ರನ್ನ ಹಾಯ್ ಮಾಡೆ. ಹೇಗಿದ್ದೆ ಹೇಗಾದ ಅನ್ನೋ ವಿಡಿಯೋ ಬರ್ತೈತೆ, ನೋಡೋಣ ಬನ್ನಿ. ಅದೇ ಮಾಡಿಸ್ತಾಳೋ. ನಮ್ಮ ಹಸ್ಬೆಂಡಿಗೆ ಹೇರ್ ಕಟ್ ಮಾಡ್ಸಕ್ ನಾವು ಬಂದಿರೋದು ಒನ್ ಸ್ಟೆಪ್ ಯೂನಿಸೆಕ್ಸ್ ಸಲೂನ್ಗೆ. ಇದ್ ಬಂದ್ಬಿಟ್ಟು ಬಂಡೆ ಮಠ ಹತ್ರ ಇರೋದು. ಕೆಂಗೇರಿ ನಿಯರು, ಇಲ್ಲ ಹೊಯ್ಸಳ ಸರ್ಕಲ್ ನಿಯರು, ಮತ್ತೆ ಕೊಮ್ಘಟ್ಟ, ಈ ಕಡೆ ಮಾರುತಿ ನಗರ, ಯಾರೇ ಇದ್ರು ಇಲ್ಲಿ ಬಂದ್ಬಿಟ್ಟು ಹೇರ್ ಕಟ್ಟು ಮತ್ತೆ ಬಿಯರ್ಡ್ ಕಟ್ಟಿಂಗು, ಶೇಪು ಎಲ್ಲಾ ಮಾಡ್ತಾರೆ. ಹೇರ್ ಕಟ್ ಮಾಡಿಸ್ತಾರೆ, ಎಲ್ಲಾ ಮಾಡ್ತಾರೆ. ಎಲ್ಲಾ ರೀತಿಯ ಎಲ್ಲಾ ತರದ್ದು ಇದೆ. ಬಂದ್ಬಿಟ್ಟು ಇಲ್ಲಿ ಬಂದು ಹೇರ್ ಕಟ್ ಮಾಡಿಸ್ಕೊಳ್ಳಿ. ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಚೆನ್ನಾಗ್ ಮಾಡ್ತಾರೆ, ಚೆನ್ನಾಗ್ ಸರ್ವಿಸ್ ಕೊಡ್ತಾರೆ. ನೋಡಿ ಬನ್ನಿ. ನಮ್ಮ ಯಜಮಾನ್ರು ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ಈ ತರ ಇದಾರೆ, ನೆಕ್ಸ್ಟ್ ಯಾವ ತರ ಆಗ್ತಾರೆ ಅಂತ ನೋಡಿ ಗೈಸ್, ಹಿಂಗಿದಾರೆ. ಹಂಗೆ ಕಾಣ್ತೀನಿ, ಇನ್ನೇನು ಕಾಣಲ್ಲ. ಹಾಗೆ ಕಾಣಲ್ಲ. ಹೇಗ್ ಕಾಡ್ತಾರ ನೋಡೋದ. ನೋಡಿ ಗೈಸ್, ನನ್ನ ಅಜ್ಜಿ ಕೂಡ ಐಬ್ರೋ ಮಾಡಿಸ್ತಾ ಇದ್ದಾಳೆ. ನೋಡ್ತಿಲ್ವೇನೆ? ಬೈತಾಳೆ ಗೈಸ್. ನೋವಾಗ್ತಿದೆ ಅಂತ ಕೇಳಿದ್ರೆ ಬೈತಾಳೆ. ಭಯ್ಯ ಅಚ್ಚಾ ಕರ್ ದೋ ಭಯ್ಯ. ಯಜಮಾನ್ರು ಕ್ಲಿಬ್ಬು, ಹೆಣ್ಮಕ್ಳಿಗೆ ಎಷ್ಟು ಮಾಡ್ತಾರಲ್ಲ ಆ ತರ ಕ್ಲಿಬ್ಬು ಗಿಬ್ಬು ಕಾಮಿಡಿ ಪೀಸ್ ಮಾಡ್ತಾ ಇದ್ದಲ್ಲಿ. ಕಾಮಿಡಿ ಪೀಸ್ ಎಕ್ರಿ ಮಾಡ್ಲಿ. ಸಾಕು ಅಷ್ಟೇ. ಅಯ್ಯೋ, ಕಾಮಿಡಿ ಪೀಸ್ ಮಾಡ್ತಾ ಇದ್ದೀನ ನೋಡಿ. ಸುಂದ್ರ ಅಂತ ಹೇಳ್ಕೊತವ್ರು ನೋಡಿ ಗೈಸ್. ಅವ್ರೆ ಯಾವ ಹೊಸ ಹೇರ್ ಸ್ಟೈಲ್ ಬೇಬಿ ತರ ಮಾಡ್ತಾರೆ. ನನ್ನ ಆದ್ನಿ ಕಣ್ಣಲ್ಲೇ ನೀರ್ ಹಾಕ್ತಾಳೆ. ಐಬ್ರೋ ಮಾಡಿಸ್ತಾಳೆ ಅಂದ್ರೆ ಕಣ್ಣಲ್ಲೆಲ್ಲ ನೀರ್ ಹಾಕ್ತಾಳೆ. ಅಳ್ಬೇಡ. ಇದೆಲ್ಲ ಬೇಕಾ? ಕೂದಲು ಬೆಳೆಸ್ಕೋಬೇಕು.
ಐಬ್ರೋ ಮಾಡ್ಸ್ಕೋಬೇಕು ಕೂದಲು ಗಾಯ್ಸ್ ಇರೋದು ಮದ್ವೆ ಆನಿವರ್ಸರಿ. ಮದ್ವೆ ಹುಡುಗ ಹುಡುಗಿ ತರ ರೆಡಿ ಆಯ್ತವ್ರ ಇಬ್ರು. ಈ ಕಡೆ ನಮ್ಮ ಅಣ್ಣನ್ ಕುಂಡ್ರಸೋಳೆ, ಈ ಕಡೆ ನಮ್ಮ ಅತ್ತಿಗೆ ಕುತ್ಕೊಂಡ್ಬಿಟ್ಟವಳೆ. ನಿಂಗ್ ನೋವಾಗ್ತಿಲ್ವಮ್ಮ ಈಗ? ಜಾಸ್ತಿ ಇರ್ಲಿಲ್ವಲ್ಲ ಅದಕ್ಕೆ ನೋವಾಗ್ತಿಲ್ಲ. ಹ್ಮ್. ಪಾಪ ನಮ್ಮ ಅಣ್ಣ ನೋಡ್ರಿ, ಅವ್ರ ಎಂತ ಹೇಳೋಳೆ ಅಂದ್ಬಿಟ್ಟು ಈ ತರ ಕಟ್ ಮಾಡಿಸ್ಕೊಂತವ್ರೆ. ಚೆನ್ನಾಗ್ ಕಾಣಿಸುತ್ತೆ. ಬ್ರೀಡ್ ಮಾಡಿಸ್ತಿದ್ಯಾ ತಾನೆ? ಶೇಪ್ ಕೊಡ್ಸ್ಕೊ, ಐಬ್ರೋ ಮಾಡಿಸ್ಕೊ, ಹಂಗೆ ಚೆನ್ನಾಗ್ ಕಾಣಿಸ್ತಿ ಕಡು. ಯಾಕೆ ಮಾಡಲ್ಲ? ಐಬ್ರೋ ಮಾಡ್ತಾರೆ ಹೇಳು. ಚೆನ್ನಾಗ್ ಕಾಣಿಸ್ತೀಯ, ಮಾಡಿಸ್ಕೊ ಹೇಳ್ತೀನಿ. ನೀನ್ ನೋಡು ಐಬ್ರೋ ಏನ್ ಸಕ್ಕತ್ತಾಗದೆ, ಸಕ್ಕತ್ತಾಗದೆ ಇಟ್ಕೊಂಡು ನೀನ್ ಐಬ್ರೋ. ರೈನ್ಬೋ ಸ್ಟೈಲ್ ಅಲ್ಲದೆ. ಮಾಡ್ಸರ ಇರು, ಉರಿಯಲ್ಲ ಕಡೆ, ಸುಮ್ನೆ ಇರು. ಕಟಿಂಗ್ ಚಾಲೆಂಜಾ? ಇವಳೇನ್ ನಳ್ತಾನೆ ಇಲ್ಲ. ನಾನಂತೂ ಹಂಗಂತೂ ಯಾವಾಗ್ಲೂ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ. ಅದೆಷ್ಟೇ ಚೆನ್ನಾಗ್ ಮಾಡಿದ್ರು ಬಂದೇ ಬರುತ್ತೆ. ಏನ್ ಮಾಡೋಣ? ನಾನ್ ಮಾಡಿಸಿ ಎಷ್ಟು ತಿಂಗಳಾಗಿತ್ತು? 5 months ಆಗೋಗಿತ್ತು. ಜಾಸ್ತಿ ಬರಲ್ಲ, ಎಕ್ಸ್ಟ್ರಾಸ್ ಅಷ್ಟೇ ತೆಗ್ಸಿರೋದು. ಹೌದಾ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವನ್ಗೆ ಇವಾಗ ಎಕ್ಸ್ಟ್ರಾ ಆಡ್ ಐಬ್ರೋ. ತಂಗಿಗೋಸ್ಕರ ಇವಾಗ ಐಬ್ರೋ ಮಾಡಿಸ್ಕೋಬೇಕಂತ ಚಾಲೆಂಜ್ ಹೇಳು. ನೋಡೋಣ, ಹೆಂಡ್ತಿನ ತಂಗಿನ ನೋಡೋಣ. ಹೆಂಡ್ತಿಗೋಸ್ಕರ ಕಟಿಂಗ್ ಮಾಡಿಸ್ಕೊಂಡವನೆ. ಭಾವ ಹೇಳಲ್ಲ ಬಿಡಂಗಿ. ಆ ಸೆಟ್ಟಿಂಗ್ಸ್ ಎಲ್ಲ ಇದ್ದಾಗ ಚೆನ್ನಾಗಿರುತ್ತೆ, ಆಮೇಲೆ ಇರೋದಬ್ಬ. ಅವನಿಗೇನು ಗೊತ್ತಿಲ್ಲ ಗೈಸ್, ಸುಮ್ಮನೆ ಇರೋದಕ್ಕೂ ಅಂತವನು. ನೋಡೋಣ, ಆಮೇಲೆ ಫುಲ್ ಆದ್ಮೇಲೆ ತೋರಿಸ್ತೀನಿ. ಆಮೇಲೆ ನಮ್ಮ ಅತ್ತಿಗೆ ಟೇಕ್ ಓವರ್ ಮಾಡ್ತಾಳೆ ವಿಡಿಯೋನ. ಓಕೆ ಗೈಸ್, ಬೈ. ಇಷ್ಟೇ, ಇದು ನನ್ನ ವಿಡಿಯೋ ಅಲ್ಲ ಜಾಸ್ತಿ ಮಾತಾಡೋಕ್ಕೆ. ಪೇಮೆಂಟು ಕೊಡಲ್ಲ ಬೇರೆ ನನಗೆ. ಸುಮ್ಮನೆ ಗೆಸ್ಟ್ ಅಪಿಯನ್ಸ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಬೈ. ನೋಡಿ ಗೈಸ್, ನಮ್ಮಿಬ್ರದ್ದು ಐಬ್ರೋ ಮಾಡ್ಸಾಯ್ತು, ಇವ್ರೊಬ್ರದ್ದು ಕಟ್ಟಿಂಗ್ ಶೇವಿಂಗ್ ಮಾಡಾಗಿಲ್ಲ. ನೋಡಿ ಗೈಸ್, ಹೊಸ ಕಟ್ಟಿಂಗ್. ಮೂವಿಗೆಲ್ಲ ಕರೆಯಲ್ಲ ನಿಮ್ಮನ್ನ ಬಿಡಿ. ಫಸ್ಟ್ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿ, ಆಮೇಲೆ ಮೂವಿಗೆ ಹೋಗಿರಂತೆ. ನೋಡಿ ಗೈಸ್, ಸಾಂಗ್ ಅನ್ನಿಸ್ತಿದಾರ. भैया इधर एक्स मार्क करो भैया. No, it's my Kavya. My name करो भैया.
ಹೆಂಡತಿ ಮೇಲೆ ಲವ್ ತೋರ್ಸು उसका नाम हट में ತಲೆ ಮೇಲೆಲ್ಲ ಬೇಡ ನೀವು ಮಾರ್ಕ್ करो भैया ಬೇಡ ಬೇಡ ತಲೆ ನೀವೆಲ್ಲ ತಲೆ ಮೇಲೆ ಹಾಕೊಂಬಾರ್ದು आरसीबी मार्क करो भैया हाँ आरसीबी फैन RCB ಫ್ಯಾನ್ ನೋಡ್ರಿ ಹೆಂಗ್ ಹೇಳ್ತವ್ರೆ ಕರ್ಕೊಂಬಂದ್ ಏನೇ ಮಾಡ್ತಾ ಇದ್ರು ಅವ್ನ. ಏ ಮುದ್ದ ಎಷ್ಟು ಚೆನ್ನಾಗಿದೆ ಓ ಅಚ್ಚಾ ಇದೆ ಬಹುತ್ ಅಚ್ಚಾ ಇದೆ ಇವಕ್ಕೆ ಹಿಂಗ್ ಕುರ್ಪಾಕ್ಸ್ಕೊ ಇದೊಂದು ಚೆನ್ನಾಗಿರುತ್ತೆ ಅದೊಂದು ये ಚೆನ್ನಾಗಿರೋದು ಬೇರೆ भाई एक्स मार्क करो भैया एक लाइन बस RCB ಫ್ಯಾನ್ ಅಂತ ಆರ್ಸಿಬಿ ಫ್ಯಾನ್ ಅಂತೆ ನೋಡಿ ಗೈಸ್ ಆರ್ಸಿಬಿ ಬರ್ಸ್ಕೊಳ್ಳಿ ಅಂದ್ರೆ ಬರ್ಸ್ಕೊಂತಿಲ್ಲ ಇನ್ ಯಾವ ಫ್ಯಾನು हाँ आधा करो भैया पूरा नहीं चाहिए ನೋಡಿ ನಮ್ಮ ಒತ್ತಾಯದ ಮೇರೆಗೆ ಮಾರ್ಕ್ ಮಾಡಿಸ್ಕೊಂತಿದ್ದಾರೆ थोड़ा डार्क करो भैया ನೋಡಿ ಗೈಸ್ ಕೊನೆಗೂ ಮಾರ್ಕ್ ಮಾಡಿಸ್ಬಿಟ್ರು ಎಕ್ಸ್ ಮಾರ್ಕ್ ಇಲ್ದೆ ಬಟ್ ಅವ್ರು ನನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಿಲ್ಲ ಗೈಸ್ ಇವತ್ತು ಡಾಟು ಒಂದ್ ಗಿಟಿಕ್ ಸರ್ ಕವಲು ದಾರಿ ಇನ್ನೊಂದ್ಸಲ ಮದ್ವೆ ಆಗ್ಬೇಕು ಹಂಗ್ ಮಾಡಿಸ್ತೀವಿ ನಾವು ನೋಡಿ ಗೈಸ್ ನಾನು ಇನ್ನೊಂದ್ಸರಿ ಮದ್ವೆ ನಿನ್ ಮಾಡಿಸ್ತಾಳೆ ಜೊತೆನೆ ಕಣೆ ಹ್ಮ್ ಐಬ್ರೋ ಕೊರೋ ಐಬ್ರೋ ಕರೋ ಭಯ್ಯ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡಿಗೆ ಐಬ್ರೋ ಮಾಡಿಸ್ತಾ ಇದೀವಿ ಅವರೇ ಮಾಡ್ತಾರೆ ಹುಡುಗಿರು ಮಾಡ್ಬೇಕಪ್ಪ ಕರೀಲಾ ನೋಡಿ ಗೈಸ್ ಅವ್ರಿಗೆ ಹುಡ್ಗ ಮಾಡ್ಬಾರ್ದಂತೆ ಐಬ್ರೋ ಹುಡ್ಗಿ ಮಾಡ್ಬೇಕಂತೆ ನೀವೇ ಹೇಳಿದ್ದು ಏಕಪತ್ನಿ ಅಲ್ಲಪ್ಪ ನೀವ ಏಕಪತ್ನಿ ವ್ರತಸ್ಥಾನ ಇವಾಗ ಬಿ ಎಡ್ ಮಾಡ್ತಿದ್ದಾರೆ ಬಿ ಎಡ್ ಮಾಡಾದ್ಮೇಲೆ ಹೇಗ್ ಲುಕ್ ಬರುತ್ತೆ ಅಂತ ತೋರಿಸ್ತೀವಿ ಇವ್ನಿಗೆ ಅರ್ಥ ಆಗ್ತಾ ಇತ್ತು ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ अच्छा ये खाना हो ಪಾಪುಡ गया ಅಚ್ಚಾ ಓಡ್ಸೆ ಅವನ್ನ ಯಾರೇ ಹಿಂದಿ ಬಿಟ್ಬಿಟ್ಟು ತಮಿಳ್ ಮಾತಾಡ್ತಿದ್ಯಲ್ಲ ಸಾಪುಡ ಅಚ್ಚ ಅಚ್ಚ ವಾಟ್ ಹಿಂದಿರ ನಾವು ಆಲ್ರೌಂಡರ್ ನನಗೆ ಅವಳು ಹಿಂದಿ ಬರತ್ತ ಅಂತ ಕೇಳ್ಬಿಟ್ಟು ತಮಿಳ್ ಮಾತಾಡ್ತಾಳೆ ನಾವು ಆಲ್ರೌಂಡರ್ ಕಡೆ ನೋಡೀಗ ಗೈಸ್ ಈ ಫೇಸ್ ನ ನೋಡಿದ್ರೆ ಏನ್ ನೆನಪಾಗುತ್ತೆ ಕಮೆಂಟ್ ಮಾಡಿ ನನಗೆ ಕೋತಿ ಮುಖ ಬೈಕೊಂಡ್ಬಿಡ್ತಾರೆ ಏನೋ ಅವ್ರು ಹೇಳಿದ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ರೆ ಕಾಮಿಡಿ ಮಾಡ್ತಾ ಇದ್ದೀರಾ ಅಂತಾರೆ ನಿಮ್ಗೆ ಯಾವ ತರ ಫೇಸ್ ಕಾಣಿಸ್ತದೆ ಕಮೆಂಟ್ ಮಾಡ್ರಿ ನೋಡಿ ಇಷ್ಟೇ ಫೇಸ್ ಒಂದಿರೋದು ಬಂದಿರ್ತಾವೆ ಏನ್ ಮಾತಾಡ್ತಾ ಇಲ್ಲ ಮನಸ್ಸಿನ ಮಾತದು ಎಷ್ಟೇಸನ ಮನ್ಸಲ್ಲೇ ಬೈಕೋತಾರಂತೆ ಗೈಸ್ ಅವ್ರ ತಂಗಿಗೆ ರೇಗಿಸ್ತಿರೋದಕ್ಕೆ ಬೈತಿದ್ಯೇನೋ ನಂಗೆ ಬೈಯಲ್ಲ ಗೈಸ್ ಜೀರೋ ಮಾಡಿಸ್ಬಿಡೋಣ ರೀ ಅದ್ರಲ್ಲಿ ಬರುತ್ತಲ್ಲ ರೀ 1 mm 0 mm 0.5 mm ಅಂತ ಅದನ್ನ ಕೇಳಿಸಿ
ಹೇಳೊಬ್ಬ ಹಿಂಗೆ 2 mm ಮಾಡು ಅಂತ. ಇನ್ನು ಶಾರ್ಟ್ ಮಾಡಿಸ್ಬೇಕಂತ ಹೇಳ್ತಿದ್ದಾಳೆ ಗೈಸ್ ನನ್ನ ನಾದ್ನಿ. ಅವಾಗ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ತಾನೆ, ಈಗ ನಾರ್ಮಲ್ ತರಾನೇ ಅನ್ಸ್ತಾನೆ ನನ್ಗೇನು. ಹೋಗ್ಲಿ ಮಾಡಿಸ್ರಿ, 2 mm ಆದ್ರು 3 mm ಅಂತೆ ಅದು. ಐಬ್ರೋ ಅಂದ್ರೆ ಮಾಡಿಸ್ಕೊಳಕ್ ರೆಡಿ ಇದೀರಾ ಐಬ್ರೋ? ಒಬ್ಬ ನಮ್ಮ ಯಜಮಾನ್ರು ಐಬ್ರೋ ಮಾಡಿಸ್ಕೊಳಕ್ಕೆಲ್ಲ ರೆಡಿ ಅವರಪ್ಪ. ಚೆನ್ನಾಗಿರುತ್ತೆ ನೋಡಿ. ಅದೊಂದ್ಸರಿ ಥ್ರೆಡ್ ಹಾಕ್ಬೇಕು, ಚೆನ್ನಾಗಿರ್ತಾರೆ. ವಿಡಿಯೋ ಚೆನ್ನಾಗಿ ಬರುತ್ತೆ ಹೇಳಿ ನೋಡಿ. ವಿಜಯ್ ದೇವರಕೊಂಡ ತರ ಮೀಸೆ ಮಾಡ್ಸೋದು ಚೆನ್ನಾಗಿ ಕಾಣಿಸ್ತದೆ. ಯಾವಾಗ್ಲೂ ಒಂದೇ ತರ ಇರೋದ್ ಬೇಕಾಗಿಲ್ಲ, ಡಿಫ್ರೆಂಟ್ ಆಗಿರ್ಲಿ. ಮನುಷ್ಯನ್ ಲೈಫ್ ಒಂದೇ ಸಿಗೋದು, ಎಲ್ಲಾ ತರದ್ದು ಏನು ಎಲ್ಲಾ ತರದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ. ನನಗ್ ಮಾಡಿಸ್ತಾಳೆ ಒಂದ್ ಭಗತ್ ಸಿಂಗ್ ತರ ಮಾಡ್ಸ್ಕೊಂಡ್ಬಿಡು. ನೋಡ್ರಿ ಸೂಪರ್ ಆಗಿ ಕಾಣಿಸ್ತೀನಿ. ಸೂಪರ್ ಆಗಿ ಕಾಣಿಸ್ತಾ ಇಲ್ಲ, ನೀವು ನಾವ್ ಹೇಳಿದ ತರ ಮಾಡಿಸ್ಕೊಂತಲ್ಲ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾರಂತೆ. ಹೇಳಿಲ್ವಾ 1 mm 2 mm ಮಾಡಿಸಿ ಅಂತ. ಇದನ್ನೆಲ್ಲ ನೀವು ನೋಡಿದ್ರೆ 3 mm ಮಾಡಿಸ್ಕೊಂಡು ಸೂಪರ್ ಆಗಿ ಕಾಣಿಸ್ತದೆ ಅಂತೀರ. ನೆಕ್ಸ್ಟ್ ಟೈಮ್ ಕ್ಲೀನ್ ಶೇವ್ ಮಾಡಿಸ್ಬಿಡೋಣ, ಓಕೆನಾ? ಐಬ್ರೋ ಮಾಡಿಸ್ಕೊತೀರಾ? ಗೊತ್ತಿಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ನೋಡೋರು ಹೇರ್ ಸ್ಟೈಲ್ ಎಲ್ಲ ಮಾಡ್ತವ್ರೆ. ಒಂದಿನ ಅಷ್ಟೇ ಭಯ ಬಿಡು, ಡೈಲಿ ಏನೋ ಅವ್ರು ಆ ಥರ ತಲೆನೇ ಬಚ್ಚಲ್ಲ, ಇನ್ನು ನೀವು ಹೇರ್ ಸ್ಟೈಲ್ ಬೇರೆ ಮಾಡಿಸ್ತಾರೆ. ಭಯ ಐಬ್ರೋ ಐಬ್ರೋ ಕರೋ ಭಯ, ಕರೋ ಭಯ, ಕರೋ 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 ಭಯ. ಫಸ್ಟ್ लेडीज चाहिए करो करो ಲೇಡೀಸ್ ಅಂದ್ರೆ ಭಯ ಅಂತೆ ನಮ್ಮ ಯಜಮಾನ್ರಿಗೆ. ಬರೀ ಇದ್ ಮಾಡಕ್ ಹೇಳಿ, ಅದೇನೋ ಮಿಷಿನ್ ಅಲ್ಲೇ ಮಾಡ್ತಾರಲ್ಲ ಶೇಪು. ನಂಗೇನಕ್ಕೆ ಐಬ್ರೋ ಮತ್ತೆ ಈಗ ಚೆನ್ನಾಗ್ ಕಾಣಿಸುತ್ತೆ, ಮಾಡಿಸ್ರಿ. ಎದುರಿಸ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತಾವೆ. भैया करो भैया, आईब्रो करो भैया, करो भैया, करो भैया करो. ನೀನು ಧೈರ್ಯ ಧೈರ್ಯ ಅಂದ್ರೆ ನೀನು करो भैया, शेप करो बस है, वो मशीन का शेप करो, मशीन से वो मशीन का उसको शेप करो बस है. ಐಬ್ರೋ ಹೆಂಗೆ ಅದು ನಂಗೆ ನೀವು ಮಾಡಿ, ನಾನು ಹೇಳ್ತಿಲ್ವಾ ಮಾಡಿ. ಓಕೆ ನೋರ್ ಭಯ ನಾವೆಲ್ಲ ಮಾಡಿಸ್ಕೊಳಲ್ವಾ, ಏನ್ ಪೇನ್ ಆಗಲ್ಲ, ಮಾಡಿಸ್ಕೊಳ್ಳಿ.
ನನ್ಗೇನೋ ಮಾಡ್ತೀರಾ ನೀವು? ಕ್ಯಾನ್ಸಲ್ ಐಬ್ರೋ ಕ್ಯಾನ್ಸಲ್. ನೀವೇ ಸುಮ್ಮನೆ ಲೇಟ್ ಆಗ್ಬಿಡುತ್ತೆ. ಬರ್ರಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಡಪ್ಪ ಮನೇಲೆ ಮಾಡ್ಕೊಂತೀನಿ. ನಾವು ಅದೇ ಹೇಳ್ತಿದೀವಿ, ಮಾಡಿಸ್ಕೊಳ್ಳಿ, ನೋಡೋಣ, ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ. ಆಮೇಲೆ ಅವ್ರು ಒಂದ್ಸರಿ ಥ್ರೆಡ್ ಹಾಕಿದ ತಕ್ಷಣ ಕುಂದಾಡ್ಬಿಟ್ರೆ ಯಾರು ಹಿಡಿತಾರೆ, ಸುಮ್ಮನೆ ಇರಿ, ಬೇಡ. ಅರ್ಧ ಮಾಡಿಸ್ಕೊತಾರೆ. ಆಮೇಲೆ ನೆಕ್ಸ್ಟ್ ಟೈಮ್ ಧೈರ್ಯ ತುಂಬಿ ಕರ್ಕೊ ಬರ್ತೀವಿ ಐಬ್ರೋ ಮಾಡ್ಸಕ್ಕೆ. ನಮ್ದು 2 ಐಬ್ರೋ ಅಷ್ಟೇ. ಈ ಕಲರ್ ಮಾಡ್ಸೋಣ ಕಣೋ. ನೋಡ್ರಿ ಆ ಕಲರ್ ಮಾಡಿಸ್ತಾಳೆ ಅಂತ. ಅವ್ರ ತಂಗಿ ಅವ್ರ ಅಣ್ಣಂಗ್ ನೆಕ್ಸ್ಟ್ ಟೈಮ್ ಕಲರ್ ಚೇಂಜ್ ಮಾಡಿಸ್ತಾಳಂತೆ. ಈ ಸರಿ ಹೆಂಡತಿ ಹೇಳಿದ ತರ ಮಾಡಿಸ್ಕೊಂಡವ್ರೆ, ನೆಕ್ಸ್ಟ್ ಟೈಮ್ ತಂಗಿ ಹೇಳಿದ ತರ ಮಾಡಿಸ್ಕೊಂತಾರೆ ಅಲ್ವೇನೆ? ನನ್ ಮೇಲೆ ಪ್ರೀತಿ ಇದ್ರೆ ಈ ಕಲರ್ ಯಾಕೆ ಈ ಕಲರ್ ಬರ್ತದೆ? ರೆಡ್ ಕಲರ್. ಥ್ಯಾಂಕ್ ಯು ಮ್ಯಾಮ್. ಹೇರ್ ಕಟ್ಟು ಐಬ್ರೋ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.